ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾ ಎ. ನಾನು ಶ್ರೀ ಕಲೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಂಘಟನೆ ಇಲ್ಲಿ ಗಣಿತ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕೊರೋನಾ ಸಂದರ್ಭದಲ್ಲಿ ನಾವು ಮುಖಾಮುಖಿ ಭೇಟಿಯಾಗೋದು ತುಂಬಾ ಕಷ್ಟ ಆಗಿದೆ. ಆದ ಕಾರಣಕ್ಕಾಗಿ ನಾವು ಆನ್ಲೈನ್ ತರಗತಿಗಳನ್ನು ಪುನಃ ಪ್ರಾರಂಭಿಸ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು? ಮೊದಲಿಗೆ ಈ ಪದವನ್ನು ನೀವು 9ನೇ ತರಗತಿಯಲ್ಲಿ ಕೇಳಿದ್ದೀರಿ. ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನು. ಏನು ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ, ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂಥ ಒಂದು ಸಂಖ್ಯೆಗಳ ಗಣವನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯಾ ಗಣ ಅಂತ ಕೂಡ ಕರಿತೀವಿ ಅದನ್ನ. ಸೊ ಏನಪ್ಪ ನಮ್ಗೆ ಈಗ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇವಾಗ ಸಂಖ್ಯೆಗಳಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳನ್ನ ನೋಡ್ತಾ ಹೋಗ್ತೀವಪ್ಪ. ಯಾವ್ಯಾವುದನ್ನ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಹಾಗೆಯೇ ಭಾಗಲಬ್ಧ ಸಂಖ್ಯೆಗಳು, ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಈ ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂತಹ ಸಂಖ್ಯೆಗಳನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ವಾಸ್ತವ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂತಹ ಒಂದು ಗಣ ಏನಿದೆ ಅದನ್ನ ಏನ್ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ವಾಸ್ತವ ಸಂಖ್ಯಾ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನು ಈ ವಾಸ್ತವ ಸಂಖ್ಯಾ ಗಣವನ್ನ ನಾವು ಒಂದು ಅಕ್ಷರದಿಂದ ಸೂಚಿಸ್ತೀವಿ ಮಕ್ಕಳು. ಹಾಗಾದ್ರೆ ಏನಂತ ಸೂಚಿಸ್ತೀವಿ ಅಂತ ಹೇಳಿದ್ರೆ ಆರ್ ಅಕ್ಷರದಿಂದ ಸೂಚಿಸ್ತೀವಿ. ವಾಸ್ತವ ಸಂಖ್ಯಾ ಗಣವನ್ನ ನಾವು ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಯಾಕೆ ನಾವು ಆರ್ ಅಕ್ಷರವನ್ನೇ ಬಳಸ್ತೀವಿ? ವಾಸ್ತವ ಸಂಖ್ಯಾ ಗಣವನ್ನ ಸೂಚಿಸ್ಲಿಕ್ಕೆ ಆರ್ ಅಕ್ಷರವನ್ನ ಯಾಕೆ ಬಳಸ್ತೀವಪ್ಪ ಅಂತ ಹೇಳಿದ್ರೆ, ನೋಡಿ, ವಾಸ್ತವ ಸಂಖ್ಯೆಗಳನ್ನ ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ರಿಯಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ರಿಯಲ್ ನಂಬರ್ಸ್ ಅನ್ನೋದನ್ನ ಮೊದಲನೇ ಅಕ್ಷರ ಆರ್ ಅನ್ನ ನಾವು ವಾಸ್ತವ ಸಂಖ್ಯಾ ಗಣವನ್ನ ಸೂಚಿಸ್ಲಿಕ್ಕೋಸ್ಕರ ಬಳಸ್ತೀವಿ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಗೆ ಏನು ಈ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥದ್ದು ಏನಿದೆ, ಇದು ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಒಳಗೊಂಡು ಆಗಿರುತ್ತೆ ಅಂತ ಹೇಳಿದೆ. ಸೊ ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳು ಅಂತಂದ್ರೆ ಯಾವುದು? ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಏನಿದು ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ? ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಮಕ್ಕಳೇ. ನಾವು ಎಣಿಕೆ ಮಾಡಬಹುದಾದಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಇಂಗ್ಲಿಷ್ ನಲ್ಲಿ ನಾವು ಇದನ್ನೇನು ಹೇಳ್ತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈ ಸೆಟ್ ಅನ್ನ ನಾವು ಯಾವ್ದ್ರಿಂದ ರೂಪಿಸ್ತೀವಪ್ಪ ಅಂತ ಹೇಳಿದ್ರೆ ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಬಂತು ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಪೂರ್ಣ ಸಂಖ್ಯೆಗಳ ಒಂದು ಗಣವನ್ನ ನಾವು ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಯಾಕೆ ಅಂತಂದ್ರೆ ಇದನ್ನ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ನಾವು ನೋಡ್ತಕ್ಕಂತಹ ಸಂಖ್ಯೆಗಳು ಯಾವುದು? 1, 2, 3, 4 ಇತ್ಯಾದಿ ನಾವು ಎಣಿಕೆ ಮಾಡ್ತಕ್ಕಂತಹ ಸಂಖ್ಯೆಗಳಾಗಿರುತ್ತಪ್ಪ. ಅದನ್ನ ಇಲ್ಲಿ ಬರ್ಬಿಡ್ತೀವಿ ನೋಡಿ. ಸೊ 1, 2, 3 ಇತ್ಯಾದಿ ನಾವು ಎಣಿಕೆ ಮಾಡ್ತಕ್ಕಂತಹ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳಾಗಿರ್ತವೆ. ಅದೇ ರೀತಿ ಹೋಲ್ ನಂಬರ್ಸ್ ಅಂತ ಹೇಳಿದೆ. ಹೋಲ್ ನಂಬರ್ ಸೆಟ್ ಡಬ್ಲ್ಯೂ ಅದನ್ನ ನಾವು ಯಾವ ರೀತಿ ಗುರುತಿಸ್ತೀವಿ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳ ಗಣ. ಸೊನ್ನೆಯನ್ನ ಒಳಗೊಂಡಂತೆ ಇರ್ತಕ್ಕಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರಿದಂತೆ ಒಳಗೊಂಡಿರುವ ಗಣವನ್ನು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಸೊ ಏನ್ ಹೇಳ್ತೀವಿ ನಾವು? ಸೊನ್ನೆಯನ್ನ ಒಳಗೊಂಡಂತೆ
ಪೂರ್ಣಾಂಕಗಳು ಅಂತ ಹೇಳ್ತೀವಪ್ಪ. ಪೂರ್ಣಾಂಕಗಳನ್ನು ನಾವು ಝಡ್ ಅಕ್ಷರದಿಂದ ಸೂಚಿಸ್ತೀವಿ. ಪೂರ್ಣಾಂಕಗಳನ್ನ ಇಂಟಿಜರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ ನಾವು. ಸೊ ಏನಿದು ಪೂರ್ಣಾಂಕಗಳು ಅಂತಂದ್ರೆ ಏನು? ನಮಗೆ ಪೂರ್ಣಾಂಕಗಳು ಅಂತಂದ್ರೆ ಇದರಲ್ಲಿ ಏನೇನು ಇರುತ್ತಪ್ಪ ನಮಗೆ ಅಂತ ಹೇಳಿದ್ರೆ 0, 1, 2, 3 ಈ ಸಂಖ್ಯೆಗಳು ಇರುತ್ತೆ. ಹೋಲ್ ನಂಬರ್ ಸೆಟ್ ಇರುತ್ತೆ. ಅದ್ರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳನ್ನು ಸಹ ಹೊಂದಿರುತ್ತೆ. ಅಂದ್ರೆ ಪೂರ್ಣಾಂಕಗಳು ಅಂತಂದ್ರೆ ಏನ್ ಹೇಳ್ಬೋದು ನಾವು ಇವಾಗ? 0ನ್ನ ಒಳಗೊಂಡಂತೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂತಹ ಒಂದು ಗಣವನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಪೂರ್ಣಾಂಕಗಳ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದ್ರೆ ಪೂರ್ಣಾಂಕಗಳ ಗಣದಲ್ಲಿ ನಾವು ನೋಡಬಹುದಾದಂತಹ ಸಂಖ್ಯೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ, -3, -2, -1, 0, 0ಯಿಂದ ಮುಂದೆ ಬಂದ ಹಾಗೆ +1, +2, +3 ಇತ್ಯಾದಿ. ಈ ರೀತಿಯಾದಂತಹ ಒಂದು ಗಣವನ್ನು ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಪೂರ್ಣಾಂಕಗಳ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದ್ರೆ ಯಾವ್ಯಾವ ರೀತಿಯಾದಂತಹ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ ನಾವು ಇವಾಗ? ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಹಾಗೆಯೇ ಪೂರ್ಣಾಂಕಗಳ ಗಣ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅದೇ ರೀತಿಯಲ್ಲಿ ಮುಂದುವರೆದಂತೆ ಬಂದ್ರೆ ಮಕ್ಕಳೇ ನೋಡಿ, 4ನೇದಾಗಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಪ್ಪ. ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವು ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ ಮಕ್ಕಳು. ಸೊ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ನಮಗೆ ಗೊತ್ತಿದೆ ನಿಮಗೆಲ್ಲ. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು? ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ನಾವೇನ್ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. p ಮತ್ತೆ q ಬಿಲಾಂಗ್ಸ್ ಟು z ಅಂತಂದ್ರೆ p ಮತ್ತೆ q ಗಳೆರಡೂ ಕೂಡ ಏನು z ನ ಗಣಕ್ಕೆ ಸೇರಿರುತ್ತೆ. ಅಂಡ್ q is not equal to 0. q ನ ಬೆಲೆ ಯಾವತ್ತಿಗೂ ಕೂಡ 0ಗೆ ಸಮ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಾವು ಯಾವಾಗ ಸೂಚಿಸ್ತೀವಿ ಅಂತ ಹೇಳಿದ್ರೆ p, q belongs to z where q is not equal to 0. ಯಾವುದರಲ್ಲಿ ಬರ್ತಕ್ಕಂಥದ್ದು? ಭಾಗಲಬ್ಧ ಸಂಖ್ಯೆಗಳಲ್ಲಿ. ಸೊ ಈ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಂತ ಆಯ್ತು? ಇವಾಗ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನ ನಾವೇನ್ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಯಾವ್ದಾದ್ರು ಉದಾಹರಣೆಗಳನ್ನ ಕೊಟ್ಕೊಳ್ತಾ ಹೋಗೋದಪ್ಪ. ಸೊ ಇದನ್ನ ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಬಂತಂದ್ರೆ ನೆಕ್ಸ್ಟ್ ನಮಗೆ ಕೊನೆಯದಾಗಿ ಬರ್ತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆಗಳು. ನಾವು ಉದಾಹರಣೆ ಬೇಕು ಅಂತಂದ್ರೆ ಬರ್ಕೋಬಹುದು ಭಾಗಲಬ್ಧ ಸಂಖ್ಯೆಗಳಿಗೆ. ಏನೇನು ನಾವು ಉದಾಹರಣೆಯಾಗಿ ಕೊಡ್ಬೋದು? 2/3, 1/2, 2/4 ಇತ್ಯಾದಿ. ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳಾಗಿರ್ತವೆ. ಸೊ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದೆ. ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಏನ್ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳನ್ನ ಇಂಗ್ಲಿಷ್ ನಲ್ಲಿ ಇರ್ರಾಷನಲ್ ನಂಬರ್ಸ್. ಆ ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ ನಾವು ಯಾವಾಗ ಸೂಚಿಸ್ತೀವಿ? IR ನಿಂದ ಸೂಚಿಸ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ? ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅವುಗಳ ಗಣವನ್ನ IR ನಿಂದ ಸೂಚಿಸ್ತೀವಿ. ಏನು ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ಅನ್ನೋದು ಗೊತ್ತಾಯ್ತಪ್ಪ. p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. where p, q belongs to z where q is not equal to 0 ಆಗಿರುತ್ತೆ ಅಂತಕ್ಕಂಥ ಒಂದು ಕಂಡೀಷನ್ ಒಳಗೊಂಡಿತ್ತು ಅಂತಂದ್ರೆ ಅದು ಮುಗೀತು. ಸೊ ಅಂತಹ ಸಂಖ್ಯೆಗಳನ್ನ ನಾವೇನ್ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಏನು ಹಾಗಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ
ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಿಲ್ಲ ಮಕ್ಕಳೇ, ನಾವು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು? p/q ರೂಪದಲ್ಲಿ ನಾವು ಯಾವ ಸಂಖ್ಯೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಅಂತಹ ಸಂಖ್ಯೆಗಳು ಯಾವಿದಾವೆ ನಮಗೆ? ಯಾವಪ್ಪ ಅಂತ ಹೇಳಿದ್ರೆ ನೋಡಿ, √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ √3 ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. √5 ಕೂಡ ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ ನೋಡಿ ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ನಾವು 9ನೇ ತರಗತಿಯಲ್ಲಿ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಪಾಠವನ್ನ ಮಾಡಬೇಕಾದಾಗ ಅಲ್ಲೇ ಓದಿರ್ತೀವಿ. ಏನಂತ? ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಅಂತ ಕೂಡ ನೋಡಿದ್ವಿ. ಹಾಗಾಗಿ √2, √3, √5, ಪೈ ಇತ್ಯಾದಿ ಇವೆಲ್ಲ ಏನು? ಅಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅರ್ಥ ಆಗ್ತದೆ ಅಲ್ವಾ? ಸೊ ನೋಡಿ, ನಾವು ಯಾವ ಯಾವ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತನ್ನೋದನ್ನ ತಿಳ್ಕೊಂಡ್ವಪ್ಪ. ಸೊ ಈ ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಹೇಳ್ತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು. ನೋಡಿ, ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಇವಾಗ ಒಂದು ಐಡಿಯಾ ಬಂತು ನಿಮಗೆ. ಏನು? ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಒಳಗೊಂಡು ಆಗಿರ್ತಕ್ಕಂಥದ್ದೇ ಯಾವುದು? ವಾಸ್ತವ ಸಂಖ್ಯೆಗಳು. ಆ ವಾಸ್ತವ ಸಂಖ್ಯೆಗಳನ್ನ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ ರಿಯಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ವಾಸ್ತವ ಸಂಖ್ಯೆಗಳನ್ನ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಆ ವಾಸ್ತವ ಸಂಖ್ಯಾ ಗಣವನ್ನ ನಾವು ಯಾವಾಗ ಸೂಚಿಸ್ತೀವಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಆರ್ ನಿಂದ ಸೂಚಿಸ್ತೀವಿ. ಅರ್ಥ ಆಯ್ತಾ? ಸೊ ಇವಾಗ ಒಂದು ಐಡಿಯಾ ಬಂದಿದೆ ನಿಮಗೆ. ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಈ ರೀತಿಯಾದಂತಹ ಎಲ್ಲಾ ರೀತಿಯ ಸಂಖ್ಯಾ ಗಣವನ್ನ ಒಳಗೊಂಡು ಆಗಿರ್ತಕ್ಕಂತಹ ಒಂದು ಸಂಖ್ಯಾ ಗಣವನ್ನೇ ನಾವು ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯಾ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರಿಯಲ್ ನಂಬರ್ಸ್ ಸೆಟ್ ಅಂತ ಕೂಡ ಕರಿತೀವಪ್ಪ. ಅರ್ಥ ಆಯ್ತಲ್ವಾ ಇಷ್ಟು? ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಂತಕ್ಕಂಥದ್ದನ್ನ ನಾವು ಈ 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಯಾರು ಈ ಯೂಕ್ಲಿಡ್ ಅಂತಕ್ಕಂಥವ್ರು? ಯೂಕ್ಲಿಡ್ ಅಂತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಯೂಕ್ಲಿಡ್ ಒಬ್ಬ ಶ್ರೇಷ್ಠ ಗಣಿತಜ್ಞ. ಮಕ್ಕಳ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಸೊ ಏನಂತ 8ನೇ ತರಗತಿಯಿಂದನೂ ಓದ್ತಾ ಬಂದಿದ್ದೀರಪ್ಪ. ಏನು? ಯೂಕ್ಲಿಡ್ ಒಬ್ಬ ರೇಖಾಗಣಿತದ ಪಿತಾಮಹ ಅಂತ ಕೂಡ ಓದಿದ್ದೀರಿ. ಸೊ ಆ ಯೂಕ್ಲಿಡ್ ಅಂತಕ್ಕಂಥವನು ತನ್ನದೇ ಆದಂತಹ ಕೆಲವೊಂದು ಕ್ರಮವಿಧಿಯನ್ನ ಅಥವಾ ಅನುಪ್ರಮೇಯಗಳನ್ನ ರೂಪಿಸ್ತಾನಪ್ಪ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಭಾಗಾಕಾರಕ್ಕೆ. ಅರ್ಥ ಮಾಡ್ಕೊಳ್ಳಿ. ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಪ್ಪ. ಅದನ್ನ ನಾವು ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಂತಲೂ ಕರಿತೀವಿ. ಅಥವಾ ಅದನ್ನ ಇನ್ನೊಂದು ಹೆಸರಿನಲ್ಲಿ ಯೂಕ್ಲಿಡ್ನ ಭಾಗಾಕಾರದ ಅಲ್ಗಾರಿದಮ್ ಅಂತ ಕೂಡ ಹೇಳ್ತೀವಿ. ಅರ್ಥ ಆಗ್ತದಲ್ವಾ? ಸೊ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ a = b × q + r ಗೆ ಸರಿ ಹೊಂದುವಂತೆ q
ಮಕ್ಕಳೇ, ಸೊ ನೀವು ಮಿಡ್ಲಿ ಸ್ಕೂಲಲ್ಲಿ ಇದ್ದಾಗಿಂತಲೂ ಓದ್ಕೊಳ್ತಾನೆ ಬಂದಿದ್ದೀರಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ಭಾಗಾಕಾರವನ್ನ ಮಾಡುವಾಗ ಯಾವ ರೀತಿ ನಾವು ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತಕ್ಕಂಥ ಒಂದು ಕ್ರಮವಿಧಿಯನ್ನ ಬಳಸ್ತಾ ಇದ್ವಿ. ಅದನ್ನೇ ಬಳಸ್ಕೊಂಡು ಇವರಲ್ಲಿ ಒಂದು ಅಲ್ಗಾರಿದಮ್ ಅಥವಾ ಅನುಕ್ರಮೇಯ ಅಥವಾ ಒಂದು ಕ್ರಮವಿಧಿಯನ್ನ ರೂಪಿಸಿದ್ದಾರೆ ಯೂಕ್ಲಿಡ್ ಅಂತಕ್ಕಂಥವ್ರು. ಅದು ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಎ ಮತ್ತು ಬಿ ಗಳಿರುವ ಎರಡು ಪೂರ್ಣಾಂಕಗಳಿಗೆ, ಎ ಮತ್ತು ಬಿ ಅಂತಕ್ಕಂತಹ ಎರಡು ಅದರಲ್ಲೂ ಧನ ಪೂರ್ಣಾಂಕಗಳಿಗೆ ಕ್ಯೂ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಭಾಗಲಬ್ಧ. ಅದೇ ರೀತಿಯಲ್ಲಿ ಆರ್ ಅಂತಕ್ಕಂಥದ್ದು ಶೇಷ. ಇದೇನನ್ನ ತೋರಿಸುತ್ತಪ್ಪ, ಎ ಅಂತಕ್ಕಂಥ ಒಂದು ಪೂರ್ಣಾಂಕ ಏನಿದೆ ಇದು ಒಂದು ಭಾಜ್ಯ, ಹಾಗೇನೆ ಬಿ ಅಂತಕ್ಕಂಥ ಧನ ಪೂರ್ಣಾಂಕ ಇಲ್ಲಿ ಭಾಜಕ ಆಗಿರುತ್ತದೆ. ಅರ್ಥ ಮಾಡ್ಕೊಳ್ಳಿ, ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಹಾಗಾದ್ರೆ ನೋಡಿ ಹೇಳ್ತಾ ಇದ್ದಾರೆ ಕ್ಯೂ ಮತ್ತು ಆರ್ ಗಳಿರುವ ಎರಡು ಅನನ್ಯ ಪೂರ್ಣಾಂಕಗಳು ಇದ್ದೇ ಇರುತ್ತೆ. ಹೌದು, ನಾವು ಯಾವಾಗ ಭಾಜಕದಿಂದ ಭಾಜ್ಯವನ್ನ ಭಾಗಿಸ್ತಾ ಹೋಗ್ತೀವೋ ಅವಾಗ ನಮ್ಗೆ ಏನೇನು ಸಿಗುತ್ತಪ್ಪ, ಭಾಗಲಬ್ಧ ಮತ್ತೆ ಶೇಷ. ಭಾಗಾಕಾರವನ್ನ ಮಾಡಿದಾಗ ನಮ್ಗೆ ಸೊ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನ ಭಾಗಿಸಿದಾಗ ನಮ್ಗೆ ಯೂಶುವಲಿ ಗೊತ್ತಿದೆ ನಿಮ್ಗೆಲ್ಲ ಸಿಗ್ತಕ್ಕಂಥದ್ದು ಏನೇನು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕವನ್ನ ಮಾಡಿ ನೋಡೋಣಪ್ಪ. ಹೇಗೆ 2ರಿಂದ 12 ಭಾಗಿಸ್ತೀವಿ. 2 6 12. ಸೊ ಇಲ್ಲಿ ನೋಡಿ 2 6 12 ಅಂತಕ್ಕಂಥದ್ದು ಬಂತಪ್ಪ. ಸೊ ನೋಡಿ ಇಲ್ಲಿ ಭಾಜ್ಯ ಭಾಜಕ ಭಾಗಲಬ್ಧ ಹಾಗೆ ಇದು ಶೇಷ ಅಂತ ಹೇಳ್ಬಿಟ್ಟು ಕರೀತೀವಿ. ಸೊ ಹಾಗಿದ್ರೆ ಇದನ್ನು ಬರೀಬೇಕಾದಾಗ 12 is equal to 2 into 6 ಪ್ಲಸ್ 0. ಹೌದಾ? ಸೊ ಅದೇ ರೀತಿಯಲ್ಲಿ ಎ is equal to b into q ಪ್ಲಸ್ ಆರ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ರೀತಿಯಾಗಿ ಬರೆಯೋದನ್ನೇ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಯೂಕ್ಲಿಡ್ನ ಭಾಗಾಕಾರದ ಅಲ್ಗಾರಿದಮ್ ಅಥವಾ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯ ಅಥವಾ ಇದರ ಯೂಕ್ಲಿಡ್ನ ಕ್ರಮವಿಧಿ, ಭಾಗಾಕಾರದ ಕ್ರಮವಿಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನೋಡಿ ಮತ್ತಿಲ್ಲೊಂದು ಕಂಡೀಷನ್ ಇದೆ. ಏನಂತ, ಈ ಶೇಷ ರಿಮೈಂಡರ್ ಅಂತಕ್ಕಂಥದ್ದು ಏನಿದೆ ಇದು 0ಗೆ ಸಮ ಇರಬೇಕು ಅಥವಾ 0ಗಿಂತ ಜಾಸ್ತಿ ಇರಬೇಕು. ಅದೇ ರೀತಿಯಲ್ಲಿ ಬಿನ ಬೆಲೆಗಿಂತ ಕಡಿಮೆ ಇರಬೇಕು. ಬಿನ ಬೆಲೆಗಿಂತ ಕಡಿಮೆ ಇರಬೇಕು ಅಂತಂದ್ರೆ ನಾವು ಯಾವುದರಿಂದ ಭಾಗಿಸ್ತಾ ಇದ್ದೀವೋ ಈ ಭಾಜಕದ ಬೆಲೆಗಿಂತ ಏನಾಗಿರ್ಬೇಕು, ಶೇಷ ಕಡಿಮೆ ಇರಬೇಕು. ಅದೆಲ್ಲ ಗೊತ್ತೇ ಇದೆ ನಿಮ್ಗೆ, ಭಾಗಾಕಾರ ಕ್ರಿಯೆಯನ್ನ ಮಾಡುವಾಗ ಅರ್ಥ ಮಾಡ್ಕೊಂಡಿರ್ತೀರಿ ಮಕ್ಕಳೇ ನೀವು. ಸೊ 0 is less than or equal to r is less than b ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತೀವಪ್ಪ. ಸೊ ಇಲ್ಲಿ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯ ಏನಿರುತ್ತೆ ನಮಗೆ, ದತ್ತ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ a is equal to b into q plus r ಗೆ ಸರಿ ಹೊಂದುವಂತೆ q ಮತ್ತು r ಗಳೆಂಬ ಎರಡು ಅನನ್ಯ ಪೂರ್ಣಾಂಕಗಳು ಇರುತ್ತವೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಹಾಗಾದ್ರೆ ನಾವು ಮಕ್ಕಳೇ ಇದ್ರ ಮೇಲೆ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣಪ್ಪ. ನೋಡಿ ಇದ್ರ ಮೇಲೆ ಒಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣಪ್ಪ. ನಾವು ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿಯನ್ನ ಬಳಸಿ 455 ಮತ್ತು 42ರ ಮಾಸಹವನ್ನ ಕಂಡುಹಿಡಿಯಿರಿ. ನೋಡಿ ಒಂದು ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಂತಕ್ಕಂಥದ್ದನ್ನ ಏನ್ ನೋಡಿದ್ವಿ, ಅದನ್ನ ಬಳಸ್ಕೊಂಡು ನಾವೇನ್ ನೋಡ್ಬೇಕಂತೆ, ಎರಡು ಧನ ಪೂರ್ಣಾಂಕಗಳನ್ನ ಕೊಟ್ಟಿದ್ದಾರೆ ಮಕ್ಕಳು. 455 ಮತ್ತು 42 ಅಂತಕ್ಕಂಥ ಧನ ಪೂರ್ಣಾಂಕಗಳನ್ನ, ಆ ಎರಡು ಧನ ಪೂರ್ಣಾಂಕಗಳ ಮಾಸಹವನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದು ನಮಗೆ ಗೊತ್ತಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಪೂರ್ಣಾಂಕಗಳು ಎ ಮತ್ತು ಬಿ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಹಾಗಾದ್ರೆ ಇಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನ ನಾವೇನು ತಗೋಬೇಕಪ್ಪ, ಎ ಅಂತ ತಗೋಬೇಕು. ಅದೇ ರೀತಿ ಚಿಕ್ಕ ಸಂಖ್ಯೆಯನ್ನ ಬಿ ಅಂತ ಹೇಳ್ಬಿಟ್ಟು ತಗೋಬೇಕು. ಸೊ ನೋಡಿ ಮಾಡೋಣಪ್ಪ. ಎ is equal to 455. ಅದೇ ರೀತಿಯಲ್ಲಿ
ಈಕ್ವಲ್ ಟು 42. ಅರ್ಥ ಆಗ್ತಿದಲ್ವಾ? ಎ ಇಸ್ ಈಕ್ವಲ್ ಟು 455, ಬಿ ಇಸ್ ಈಕ್ವಲ್ ಟು 42 ತಗೊಂಡಿದ್ದೇವೆ. ಸೊ ಮುಂದಿನ ಸ್ಟೆಪ್ ಏನು ಬರುತ್ತೆ ನಮಗೆ? ಬಿ ಇಂದ ನಾವು ಎ ನ ಭಾಗಿಸ್ತಾ ಬರೋಣಪ್ಪ. ಸೊ 42ರಿಂದ ನಾವೇನು ಮಾಡಬೇಕು? ಮೊದಲಿಗೆ 455ನ ಭಾಗಿಸೋಣಪ್ಪ. 42 ಒಂದ್ಲಿ 42 ನಮಗೆ ಗೊತ್ತಿದೆ. 5ಕ್ಕೆ 5, 5ರಲ್ಲಿ 2 ಹೋದ್ರೆ 3, ಇಲ್ಲಿ ಶೇಷ 0. 4 4 0. ಸೊ ಶೇಷ ಎಷ್ಟು ಉಳಿತು? 35 ಅಂತಕ್ಕಂಥದ್ದು ಸಿಗುತ್ತೆ. ಸೊ ನೋಡಿ, ಇವಾಗ ಇದನ್ನ ಯಾವ ರೂಪದಲ್ಲಿ ಬರೀಬೇಕು ನಾವು? ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ಅಂತಕ್ಕಂಥ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಎ ಅಂದ್ರೆ ಎಷ್ಟಪ್ಪ ಇದೆ? 455 ಇಸ್ ಈಕ್ವಲ್ ಟು ಬಿ 42 ಇಂಟು 1 ಪ್ಲಸ್ 35, ಶೇಷ 35. ಹೌದಲ್ವಾ? ಸೊ ಈ ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ಅಂತಕ್ಕಂಥ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ವಪ್ಪ. ನೆಕ್ಸ್ಟ್ ಇದು ಮುಂದಕ್ಕೆ ಹೋಗ್ಬೇಕು ನಾವು ಇನ್ನ. ಏಕೆಂತಂದ್ರೆ ಮಾಸಾಹವನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದು ಲಾಸ್ಟ್ ಅಲ್ಲಿ ನಮಗೆ ಶೇಷ 0 ಬರೋವರೆಗೂ ನಾವು ಬಿಡಿಸ್ತಾ ಹೋಗ್ಬೇಕು. ಸೊ ಈಗ ಎ ಇಸ್ ಈಕ್ವಲ್ ಟು ಬಿ ಆಗಿತ್ತಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ, ಅದನ್ನ ನಾವು ಎರಡನೇ ಸ್ಟೆಪ್ ಬಂದಾಗ ಏನಕ್ಕೆ ತಗೋಬೇಕು? ಎ ಪೂರ್ಣಾಂಕ ಅಂತ ಹೇಳ್ಬಿಟ್ಟು ತಗೋಬೇಕು. ಎ ಇಸ್ ಈಕ್ವಲ್ ಟು 42. ಅದೇ ರೀತಿ ಬಿ ಬೆಲೆಯನ್ನು ಯಾವಾಗ ತಗೋಬೇಕು? ಇವಾಗ ಶೇಷ ರಿಮೈಂಡರ್ ಇದೆಯಲ್ಲ, ಈ 35 ಅಂತಕ್ಕಂಥದ್ದನ್ನ ಅದನ್ನೇ ಬಿ ಬೆಲೆಯಾಗಿ ತಗೋತೀವಿ. ಅರ್ಥ ಆಗ್ತಿದೆಯಾ? ಎ ಇಸ್ ಈಕ್ವಲ್ ಟು 42, ಬಿ ಇಸ್ ಈಕ್ವಲ್ ಟು 35 ಅಂತ ತಗೊಳ್ಳಿ. ಸೊ ಬಾಕ್ಸ್ ಅನ್ನ ಸ್ಟೆಪ್ ಮಾಡ್ತಾ ಹೋಗೋಣ. 35ರಿಂದ 42ನ್ನ ಭಾಗಿಸೋಣ. ಸೊ 35 ಒಂದ್ಲಿ 35, ಶೇಷ ಏನು ಬರುತ್ತೆ ನಮಗೆ? 12ರಲ್ಲಿ 5 ಕಳೆದ್ರೆ ನಮಗೆ 7, 3ರಲ್ಲಿ 3 ಕಳೆದ್ರೆ 0. ಸೊ ಶೇಷ ಎಷ್ಟು ಬಂತು? 7. ಅದೇ ರೀತಿ ನಮಗೆ ಭಾಗವತ ಕ್ಯೂ ಅಂತಂದ್ರೆ 1 ಬಂದಿದೆ. ಇದನ್ನ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬರೆಯೋಣ. ಬಿ ಇಂಟು ಕ್ಯೂ ಪ್ಲಸ್ ಆರ್. ಎ ಅಂದ್ರೆ 42 ಇಸ್ ಈಕ್ವಲ್ ಟು 35 ಇಂಟು 1 ಪ್ಲಸ್ 7. ಹೌದಾ? ಶೇಷ ನಮಗಿನ್ನೂ ರಿಮೈಂಡರ್ 0 ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಕೂಡ ನಾವು ಪ್ರೋಸೆಸ್ನ ಮುಂದುವರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ನೋಡಿ, ಮುಂದಕ್ಕೆ ಮಾಡೋಣಪ್ಪ. ಎನ ಎಷ್ಟೊಂದು ತಗೋಬೇಕು? ಈ ಸ್ಟೆಪ್ ಅಲ್ಲಿ ಯಾವುದು ಬಿ ನ ಬೆಲೆ ಆಗಿದೆ ಅದನ್ನು ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎ ಅಂತ ತಗೋಬೇಕು. ಎಷ್ಟಿದೆ? 35. ಎ ಇಸ್ ಈಕ್ವಲ್ ಟು 35. ಬಿ ಬೆಲೆನ ರಿಮೈಂಡರ್ ಶೇಷ ಎಷ್ಟಿದೆ? 7. ಬಿ ಬೆಲೆಯನ್ನು ಏನು ತಗೋಬೇಕು ಇವಾಗ? 7 ತಗೋಬೇಕು. ಅರ್ಥ ಆಗ್ತದೆ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ಈಗ 7ರಿಂದ 35ನ್ನ ಭಾಗಿಸ್ತಾ ಬರೋಣ. 7 5 35 ಸಂಪೂರ್ಣವಾಗಿ ಭಾಗ ಆಗೇ ಬಿಡ್ತು ಮಕ್ಕಳೇ ನಮಗೆ. ಸೊ 7 5 35 ಅಂತಂದ್ರೆ ಶೇಷ ನಮಗೆ 0 ಬಂತು. ಹಾಗೆ ನಾವು ಇಲ್ಲಿಗೆ ನಿಲ್ಲಿಸ್ಬೋದು. ಅರ್ಥ ಆಗ್ತದಲ್ವಾ? ಸೊ ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬಂದ್ರೆ ಎ ಎಷ್ಟಿದೆ? 35 ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ 7 ಇಂಟು 5 ಪ್ಲಸ್ ರಿಮೈಂಡರ್ ಇಸ್ 0. ಶೇಷ 0 ಇದೆ. ಸೊ ಹಾಗಾದ್ರೆ ನಮ್ಗೆ ಈ ಕೊನೆಯಲ್ಲಿ ಬಿ ನ ಬೆಲೆ ಏನು ಉಳಿತದೋ ಅದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಮಾಸಾಹ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಅರ್ಥ ಆಗ್ತದೆ ಅಲ್ವಾ? ಯಾವುದು? ಬಿ ನ ಬೆಲೆ ಏನು ಉಳಿದಿದೆ ಲಾಸ್ಟ್ ಅಲ್ಲಿ ನಮಗೆ, ಅದನ್ನೇ ನಾವೇನು ಹೇಳ್ತೀವಿ? 455 ಮತ್ತು 42ರ ಮಾಸಾಹ. ಸೊ ಹಾಗಿದ್ರೆ ಮಾಸಾಹ ಎಷ್ಟು ಇಲ್ಲಿ ನಮಗೆ? 7 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಬರೆಯೋಣಪ್ಪ ಅದನ್ನ. 455 ಮತ್ತು 42ರ ಮಾಸಾಹ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ ಮಕ್ಕಳೇ. ಈ 455
ಮಾಸಹ ಆಗಿ ತಗೊಳ್ತೀವಿ. ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಥವಾ ಅಲ್ಗಾರಿದಮ್ ಅಥವಾ ಅನುಕ್ರಮೇಯ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿಯಲ್ಲಿ ಮೊದಲಿಗೆ ನಾವು ಇವತ್ತಿನ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಎಲ್ಲ ರೀತಿಯಾದಂತಹ ಸಂಖ್ಯೆಗಳನ್ನು ಒಳಗೊಂಡಾಗಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಹೇಳ್ತೀವಿ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ವಾಸ್ತವ ಸಂಖ್ಯೆಗಳನ್ನ ಯೂಕ್ಲಿಡ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ಯಾವ ರೀತಿ ಅದರಲ್ಲಿ ಎರಡು ಧನಪೂರ್ಣಾಂಕಗಳನ್ನು ತಗೊಂಡು ಅವುಗಳಿಗೆ ಮಾಸಹವನ್ನ ಕಂಡುಹಿಡಿಯೋದನ್ನ ಯಾವ ರೀತಿ ಅವರ ಅನುಕ್ರಮೇಯದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡೋಗ. ಸೊ ಹಾಗಾದ್ರೆ ಇದ್ರ ಮೇಲೆ ಒಂದು ಲೆಕ್ಕವನ್ನು ಕೂಡ ನೋಡಿದ್ದೀರಪ್ಪ. ಅದೇ ರೀತಿಯಲ್ಲಿ ನಾನು ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು 4 ಲೆಕ್ಕಗಳನ್ನ ಕೊಡ್ತೀನಿ. ಅವನ್ನ ಮುಂದಿನ ತರಗತಿಯಷ್ಟರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಾಡಿದ್ರಿ. ಸೊ ನೋಡಿ, ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿಯನ್ನ ಬಳಸಿ ಕೆಳಗಿನ ಧನಪೂರ್ಣಾಂಕಗಳ ಮಾಸಹವನ್ನ ಕಂಡುಹಿಡಿಯಿರಿ. ಮೊದಲನೇ ಪ್ರಾಬ್ಲಮ್ ಏನಿದೆಯಪ್ಪ ಅಂತ ಹೇಳಿದ್ರೆ 135 ಮತ್ತು 225. 135 ಮತ್ತು 225. ಅದೇ ರೀತಿಯಲ್ಲಿ ಎರಡನೇದಾಗಿ ಬಂತು ಅಂತಂದ್ರೆ 196 ಮತ್ತು 3 ಲೆಕ್ಕಗಳನ್ನು ನಾವು ಗೃಹ ಕೆಲಸಕ್ಕೆ ಅಂತ ಕೊಟ್ಟಿದ್ದೀನಪ್ಪ. ಅದರ ಯಾವ್ಯಾವುದು ಅಂತ ಹೇಳಿದ್ರೆ 135 ಮತ್ತು 225, ಹಾಗೇನೆ 196 ಮತ್ತು 38,220. ಅದೇ ರೀತಿಯಲ್ಲಿ ಮೂರನೇದಾಗಿ ಬಂತಂದ್ರೆ 827 ಮತ್ತು 255 ಅಂತ ಹೇಳ್ತೀನಿ. ಸೊ ಈ 3 ಲೆಕ್ಕಗಳನ್ನು ನೀವು ಮುಂದಿನ ತರಗತಿಯಷ್ಟರಲ್ಲಿ ಮಾಡಿಕೊಂಡು ಬಂದಿರಬೇಕು. ಏನಾದ್ರೂ ತಗೋಬೇಕು ನಾವು ಇವಾಗ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯನ್ನ ನಾವೇನು ತಗೋಬೇಕಪ್ಪ, ಏನ ಬೆಲೆ ಅಂತ ತಗೋಬೇಕು. ಅದೇ ರೀತಿ ಚಿಕ್ಕ ಸಂಖ್ಯೆಯನ್ನ ಬಿ ಬೆಲೆ ಅಂತ ಹೇಳ್ಬಿಟ್ಟು ತಗೋಬೇಕಾಗುತ್ತೆ. ಹಾಗಾದ್ರೆ ಮಕ್ಕಳಿಗೆ ಗೊತ್ತಾಯ್ತಲ್ವಾ, ಇವತ್ತಿನ ತರಗತಿಯಲ್ಲಿ ನಾವು ಏನೇನನ್ನ ತಿಳ್ಕೊಂಡ್ವಿ ಅಂತಕ್ಕಂಥದ್ದನ್ನ ತಿಳಿಸಿದ್ದೀನಪ್ಪ. ಅದೇ ರೀತಿಯಲ್ಲಿ ನೀವು ಬಿಡಿಸಬೇಕಾದಂತಹ ಲೆಕ್ಕಗಳನ್ನು ಕೂಡ ಇಲ್ಲಿ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಇದನ್ನ ಮುಂದಿನ ತರಗತಿಯಷ್ಟರಲ್ಲಿ ನೀವು ಬಿಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗಾದ್ರೆ ನಾವು ಇಲ್ಲಿಗೆ ಈ ಅಧ್ಯಾಯದಲ್ಲಿನ ಇಷ್ಟು ಅಂಶಗಳನ್ನು ಮುಗಿಸ್ತೀವಿ. ಮುಂದಿನ ತರಗತಿಯಲ್ಲಿ ನಾವು ಏನನ್ನ ನೋಡ್ತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ.